ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಗೆ ಪೂರಕವಾಗಿ 3 ಬಿಲ್ ತರಲಾಗಿತ್ತು ಎಂದು ಸಂಸದ BY ರಾಘವೇಂದ್ರ ಹೇಳಿದ್ದಾರೆ. ಅಧಿವೇಶನ ಮುಗಿಯುವಾಗ ಬೆಳಗಿನ ಜಾವ 3:30 ಆಗಿತ್ತು. ಒತ್ತಡದಲ್ಲಿ ನನಗೂ ಮಾತನಾಡುವ ಸಂದರ್ಭ ಸಿಕ್ಕಿತ್ತು. ವಿಧಾನಸಭಾ ಕ್ಷೇತ್ರ ಹೆಚ್ಚಿಸಲು ಜನಸಂಖ್ಯೆ ಕೊರತೆ ಇದೆ. ಗುಜರಾತ್ನಿಂದ ಕೇರಳದವರೆಗೆ ಪಶ್ಚಿಮ ಘಟ್ಟವನ್ನು ಪರಿಗಣಿಸಬೇಕೆಂದು ಹೊಸನಗರ ಕ್ಷೇತ್ರ ರಚಿಸುವ ಧ್ವನಿಯ ಬಗ್ಗೆ ಮಾತನಾಡಿದ್ದೇನೆ ಎಂದರು. ತಮಗೆಲ್ಲರೂ ಕೂಡ ಗೊತ್ತಿದೆ, ಸಂವಿಧಾನ 131ನೇ ಒಂದು ತಿದ್ದುಪಡಿ 2026 ಇರ್ಬೋದು, ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ಮಸೂದೆ 2026 ಇರ್ಬೋದು, ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಲ್ಲಿ ತಿದ್ದುಪಡಿಯನ್ನು ತಂದು ಮಹಿಳಾ ಮೀಸಲಾತಿಗೆ ಪೂರಕವಾದಂಥ 3 ಮಸೂದೆಗಳನ್ನು ತರುವಂಥ ಪ್ರಯತ್ನ ಆಯಿತು. ಸುದೀರ್ಘವಾದಂಥ ಚರ್ಚೆ ಆಯಿತು 3 ದಿನದಲ್ಲಿ. ಮೊದಲನೇ ದಿನ 14ನೇ ತಾರೀಕು ರಾತ್ರಿ 1:00ವರೆಗೆ ಅಧಿವೇಶನ ಮುಗಿದಾಗ ಸಭಾಪತಿಗಳಿಗೆ, ಸ್ಪೀಕರ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಸಾಕಷ್ಟು ಒತ್ತಡಗಳಿದ್ದರೂ ಕೂಡ ನನಗೂ ಕೂಡ ಒಂದು 6-7 ನಿಮಿಷ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಮಲೆನಾಡಿನ ಭೌಗೋಳಿಕ ಪ್ರದೇಶ ವಿಸ್ತಾರವಾಗಿದೆ. ಆದರೆ ವಿಧಾನಸಭಾ ಕ್ಷೇತ್ರ ಮಾಡಲಿಕ್ಕೆ ಜನಸಂಖ್ಯೆಯ ಕೊರತೆ ಇದೆ. ಈ ಸಂದರ್ಭದಲ್ಲಿ ವೆಸ್ಟರ್ನ್ ಘಾಟ್ಸ್ ಗುಜರಾತಿಂದ ಕೇರಳದವರೆಗೂ ಕೂಡ ಇಲ್ಲಿಗೆ ಒಂದು ವಿಶೇಷವಾದಂಥ ಒಂದು ಮಾನ್ಯತೆಯನ್ನು ಕೊಟ್ಟು ಜನಸಂಖ್ಯೆನೇ ಮುಖ್ಯವಾಗಿ ಇಟ್ಕೊಳ್ಳದೆ ಇಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಮಾಡಬೇಕು ಅಂಥೇಳಿ, ಅದರಲ್ಲೂ ವಿಶೇಷವಾಗಿ ಹೊಸನಗರದ ಆ ಭಾಗದ ಒಂದು ಹೋರಾಟಗಾರರ ಒಂದು ಧ್ವನಿಯನ್ನು ಕೂಡ ಪ್ರಸ್ತಾಪ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ತಮಗೆಲ್ಲರೂ ಕೂಡ ಗೊತ್ತಿದೆ,